ಒಂದಾನೊಂದು ಕಾಲದಲ್ಲಿ ಒಂದು ಸುಂದರ ಕಾಡು. ಆ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಜೀವಿಸುತ್ತಿದ್ದವು. ಆದರೆ ಅಲ್ಲಿ ಒಬ್ಬ ಗರ್ವದ ಮೊಲ ಇತ್ತು. ಅದು ತನ್ನ ಓಟದ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಿತ್ತು. ತನ್ನ ಓಟದ ವೇಗವನ್ನು ಯಾರೂ ಎಂದಿಗೂ ಸರಿಗಟ್ಟಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಿತ್ತು. ಆಮೆಯ ನಿಧಾನಗತಿಯ ವೇಗಕ್ಕೆ ಅವನು ಯಾವಾಗಲೂ ಆಮೆಯನ್ನು ಗೇಲಿ ಮಾಡುತ್ತಿದ್ದನು. ಒಮ್ಮೆ ಎಲ್ಲರ ಮುಂದೆ ಆಮೆಗೆ ತನ್ನೊಂದಿಗೆ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸವಾಲು ಹಾಕಿದನು. ಆಮೆ ಸುಮ್ಮನಿತ್ತು. ಮೊಲದತ್ತ ಹೆಚ್ಚು ಗಮನ ಕೊಡಲಿಲ್ಲ. ಆದರೆ ಮೊಲ ಸುಮ್ಮನಾಗಲಿಲ್ಲ. ಆಮೆಯನ್ನು ಅದು ಈ ಜಗತ್ತಿನಲ್ಲಿ ಅತ್ಯಂತ ನಿಧಾನವಾದ ಪ್ರಾಣಿ ಎಂದು ಗೇಲಿ ಮಾಡುತ್ತಲೇ ಇತ್ತು. ಆಮೆ ಕೋಪಗೊಂಡು ಸವಾಲನ್ನು ಸ್ವೀಕರಿಸಲು ಯೋಚಿಸಿತು. ಕೊನೆಗೂ ಓಟದ ದಿನ ಬಂದೇ ಬಿಟ್ಟಿತು. ಎಲ್ಲಾ ಅರಣ್ಯ ಪ್ರಾಣಿಗಳು ಮೊಲ ಮತ್ತು ಆಮೆಯ ಕಾದಾಟವನ್ನು ವೀಕ್ಷಿಸಲು ಬಂದವು. ಅವರು ಓಟವನ್ನು ಪ್ರಾರಂಭಿಸಲು ಹೊರಟಿದ್ದಾಗ ಮೊಲವು ಸವಾಲನ್ನು ಸ್ವೀಕರಿಸಿದ್ದಕ್ಕಾಗಿ ಆಮೆಯನ್ನು ಕೀಟಲೆ ಮಾಡಿ ಗೇಲಿ ಮಾಡಿತು. ಆಮೆ ಓಟದಲ್ಲಿ ಸೋಲುವುದು ಸ್ಪಷ್ಟ ಎಂದು ಪ್ರಾಣಿಗಳು ಹೇಳಿದರು. ಆಮೆ ಮೌನವಾಗಿತ್ತು. ಎಣಿಕೆ ಪ್ರಾರಂಭವಾದ ತಕ್ಷಣ ಆಮೆ ತನ್ನ ಸಾಮಾನ್ಯ ವೇಗದಲ್ಲಿ ನಡೆಯಲು ಪ್ರಾರಂಭಿಸಿದಾಗ ಮೊಲ ತಕ್ಷಣ ಓಡಲು ಪ್ರಾರಂಭಿಸಿತು. ಮೊಲ ಎಲ್ಲಿಯೂ ನಿಲ್ಲದೆ ಸಾಧ್ಯವಾದಷ್ಟು ವೇಗವಾಗಿ ಓಡಿತು. ಶೀಘ್ರದಲ್ಲೇ ಅದು ಬಹಳ ದೂರ ಕ್ರಮಿಸಲು ಸಾಧ್ಯವಾಯಿತು. ಅಂತಿಮ ಗೆರೆಯಿಂದ ಸ್ವಲ್ಪವೇ ದೂರದಲ್ಲಿತ್ತು. ಅವನು ಸ್ವಲ್ಪ ಹೊತ್ತು ನಿಂತು ಆಮೆಯನ್ನು ಪರಿಶೀಲಿಸಲು ಹಿಂದೆ ಬಂದು ಮತ್ತೆ ಹೇಳಿತು, ನೀನು ಹೇಗಿದ್ದರೂ ಸೋಲುವುದು ಖಚಿತ. ಈಗಲೇ ಸೋಲನ್ನು ಒಪ್ಪಿಕೊಂಡು ಬಿಡು ಎಂದು ಹೇಳಿತು. ಆಮೆಯು ಮೊದಲು ಪಂದ್ಯ ಮುಗಿಯಲಿ, ಆಮೇಲೆ ನೋಡೋಣ ಎಂದು ಸುಮ್ಮನಾಯಿತು. ಮತ್ತೆ ಆಮೆಯನ್ನು ಅಪಹಾಸ್ಯ ಮಾಡುತ್ತಾ ಮತ್ತೆ ಓಟವನ್ನು ಮುಂದುವರಿಸಿದ ಮೂಲ. ಆಮೆ ಬಿಟ್ಟುಕೊಡಲಿಲ್ಲ, ನಡೆಯುತ್ತಲೇ ಇತ್ತು. ಅಂತಿಮ ಗೆರೆಯನ್ನು ತಲುಪಲು ಅದು ಬಹಳ ದೂರ ಕ್ರಮಿಸಬೇಕಾಗಿತ್ತು. ಆತ್ಮವಿಶ್ವಾಸವನ್ನು ಬಿಡದ ಆಮೆಯು ನಡೆಯುತ್ತಲೇ ಗುರಿಯ ಕಡೆ ಹೊರಟಿತು. ಮೊಲವು ತುಂಬಾ ಆತ್ಮವಿಶ್ವಾಸದಿಂದ ಕೂಡಿತ್ತು. ಆಮೆ ತನ್ನ ವೇಗವನ್ನು ಎಂದಿಗೂ ತಲುಪಲು ಸಾಧ್ಯವಿಲ್ಲ ಎಂದು ಭಾವಿಸಿತು. ಶೀಘ್ರದಲ್ಲೇ ಹತ್ತಿರದಲ್ಲಿ ಎಲೆಕೋಸು ಮತ್ತು ಕ್ಯಾರೆಟ್ಗಳ ಹೊಲವನ್ನು ಗಮನಿಸಿದನು. ಆಮೆಗೆ ನನ್ನ ವೇಗವನ್ನು ತಲುಪಲು ಸಾಕಷ್ಟು ಸಮಯ ಇದೆ. ಅಷ್ಟರಲ್ಲಿ ನಾನು ಈ ಕ್ಯಾರೆಟ್ಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳೋಣವೆಂದು ನಿರ್ಧರಿಸಿ ಕ್ಯಾರೆಟ್ ಮತ್ತು ಎಲೆಕೋಸನ್ನು ಹೊಟ್ಟೆ ತುಂಬಾ ತಿಂದಿತು. ಆಮೆ ತನ್ನ ವೇಗವನ್ನು ತಲುಪಲು ಸಾಕಷ್ಟು ಸಮಯ ಉಳಿದಿರುವುದರಿಂದ ಅವನು ನಿದ್ರೆ ಮಾಡಲು ಯೋಚಿಸಿದನು. ಗೊರಕೆ ಹೊಡೆದುಕೊಂಡು ಗಾಢವಾದ ನಿದ್ರೆ ಮಾಡುತ್ತಾ ತಾನು ಓಟದಲ್ಲಿ ಗೆದ್ದಿರುವ ಹಾಗೆ ಕನಸು ಕಾಣುತ್ತಾ ಮಲಗಿರುತ್ತದೆ. ಮಲಗಿರುವ ಮೊಲವನ್ನು ನೋಡಿದ ಆಮೆಯು ನಿಧಾನವಾಗಿ ಗುರಿಯ ಕಡೆಗೆ ಸಾಗುತ್ತದೆ. ಅವನು ಎಚ್ಚರವಾದಾಗ ತುಂಬಾ ತಡವಾಗಿದೆ. ಸೂರ್ಯ ಈಗಾಗಲೇ ಮುಳುಗುತ್ತಿರುವುದನ್ನು ನೋಡಿ ಆಘಾತಕ್ಕೊಳಗಾದನು. ಅವನು ಜಿಗಿದು ಆಮೆಯನ್ನು ನೋಡಲು ಧಾವಿಸಿದನು. ಆದರೆ ಅಯ್ಯೋ, ಆಮೆ ಅಂತಿಮ ಹಂತದಲ್ಲಿತ್ತು ಮತ್ತು ಮೊಲಕ್ಕಿಂತ ಬಹಳ ಮುಂದಿತ್ತು. ಮೊಲವು ಆಘಾತಕ್ಕೊಳಗಾಯಿತು. ಸಾಧ್ಯವಾದಷ್ಟು ವೇಗವಾಗಿ ಅಂತಿಮ ಗೆರೆಯ ಕಡೆಗೆ ಓಡಿತು. ಅಷ್ಟರಲ್ಲಾಗಲೇ ಆಮೆಯು ಅಂತಿಮ ಗುರಿಯ ಕಡೆ ತಲುಪಿತ್ತು. ಎಲ್ಲಾ ಪ್ರಾಣಿಗಳು ಚಪ್ಪಾಳೆ ಹೊಡೆದು ಆಮೆಯನ್ನು ಸ್ವಾಗತಿಸುತ್ತಿದ್ದರು. ಅಂತಿಮವಾಗಿ ಆಮೆಯು ಗೆಲುವಿನ ಗೆರೆಯನ್ನು ಮುಟ್ಟಿ ಜಯವನ್ನು ಪಡೆಯಿತು. ಈಗಾಗಲೇ ಆಮೆಯು ಓಟವನ್ನು ಗೆದ್ದಿದ್ದರಿಂದ ಮೊಲಕ್ಕೆ ತನ್ನ ದಡ್ಡತನ ಅರಿವಾಯಿತು. ಅವರವರ ಸಾಮರ್ಥ್ಯ ಅವರಿಗಿರುತ್ತದೆ. ಯಾರನ್ನೂ ಅಪಹಾಸ್ಯ ಮಾಡಬಾರದೆಂದು ಆಮೆಯು ಮೊಲಕ್ಕೆ ಹೇಳುತ್ತದೆ. ಮೊಲ ತನ್ನ ತಪ್ಪಿಗೆ ಕ್ಷಮೆ ಕೇಳುತ್ತದೆ. ಹಾಗೆ ಎಲ್ಲಾ ಪ್ರಾಣಿಗಳು ಚಪ್ಪಾಳೆ ಹೊಡೆದು ಆಮೆಯನ್ನು ಗೌರವಿಸುತ್ತವೆ. ಮಕ್ಕಳೇ, ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ನಾವು ಯಾರನ್ನೂ ಅವರ ಸಾಮರ್ಥ್ಯದ ಬಗ್ಗೆ ಅಪಹಾಸ್ಯ ಮಾಡಬಾರದು. ಎಲ್ಲರಿಗೂ ಅವರದ್ದೇ ಆದ ಸಾಮರ್ಥ್ಯವಿರುತ್ತದೆ. ನಾವು ಎಲ್ಲರನ್ನೂ ಗೌರವಿಸಿ ಎಲ್ಲರ ಜೊತೆಯಲ್ಲೂ ಸಂತೋಷವಾಗಿ ಜೀವನ ನಡೆಸಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ.
ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.